ಅವಾಗ ಸೌದೆ ಕಡೆ ಹೋಗಿದ್ದಾನೆ. ಅಲ್ಲಿ ಮರಿಯಮ್ಮ ಅವತಾರ ತಗೊಂಡ್ಬಿಟ್ಟು, ನೀನು ಎಷ್ಟು ಮಾತು ಕೇಳಿದ್ರು ಕೇಳಲ್ಲ, ನಿನಗೆ ಅಂತ್ಯ ಮಾಡ್ತೀನಿ ಅಂತ ಹೇಳಿ ಚಾಮುಂಡಿ ಅವತಾರ ತಗೊಂಡು ಮುಖ ತೆಗೆದ್ಬಿಟ್ಲು, ನಾಲ್ಗೆ ಸಾಧ್ಬಿಟ್ಲು. ಅವಾಗ ಇವನು ಗರುಡ ಹೆದರ್ಬಿಟ್ಟ. ಅವತಾರ ದೊಡ್ಡ ಅವತಾರ ತಗೊಂಡ್ಬಿಟ್ಲು. ಆಮೇಲೆ ನೋಡ್ತಾನೆ ಸೇವಲಾಲ್ ಬಾಯಲ್ಲಿ ಗೋಗಳೆಲ್ಲ ಆಡ್ತಾ ಇದ್ದಾವೆ, ಮೇಯ್ತಾ ಇದ್ದಾವೆ. ಮಗು ಎಲ್ಲ ತೊಟ್ಲಲ್ಲಿ ಮಗು ಸಾಯಿಸ್ಬಿಟ್ಲಿದ್ವು, ಚಿಕ್ಕ ಮಗುವನ್ನ, ಅವ್ರ ತಮ್ಮನ್ನ. ಅದು ಎಲ್ಲ ಜೋಳಿಯಲ್ಲಿ ಕಾಣ್ತಾ ಇದ್ದಾನೆ ತೊಟ್ಲಲ್ಲಿ. ಏನೇನು ಹೋಗಿದ್ರು ಎಲ್ಲ ಧನ ಧಾನ್ಯ ಎಲ್ಲ ಅದ್ರ ಕಾಣ್ತಾ ಇತ್ತು ದೇವಿ ಬಾಯಲ್ಲಿ. ಆವಾಗ ಹೆದರಿ, ತಪ್ಪಾಯ್ತು ದೇವಿ, ನಾನು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ, ನೀನು ಆಸರ ಆಗಿದ್ದಿ ಅಂತ ಗೊತ್ತಿಲ್ಲ, ತಪ್ಪಾಯ್ತಮ್ಮ, ನಾನು ನಿನ್ನ ಮಾತು ಕೇಳ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ, ನನಗೆ ಒಂದು 3 ಮಾತು ನನಗೆ ನಡೆಸ್ಕೊಡ್ಬೇಕು. ಆಯ್ತು, ನನ್ ಹೋಗಿರೆಲ್ಲ ವಾಪಸ್ ದನ ಬರಬೇಕು, ದನ ಕರುಗಳು ಬರಬೇಕು. ಆಮೇಲೆ ಧನಸ ಧಾನ್ಯ ಏನು ನಮಗೆ ಇದಾಗಿರೋದೆಲ್ಲ ವಾಪಸ್ ಬರಬೇಕು. ಆಮೇಲೆ ನನಗೆ ನನ್ನ ನಾಲ್ಗೆಯಲ್ಲಿ ನಿನ್ನ ನುಡಿ ಇರಬೇಕು, ನಾನೇನು ಹೇಳ್ತೀನಿ ನಿಜ ಆಗ್ಬೇಕು. ನನ್ನ ದೇಶಕ್ಕೆ, ನಮ್ಮ ಜನಕ್ಕೆ, ಭಕ್ತರಿಗೆ ಒಳ್ಳೇದು ಮಾಡ್ಬೇಕು. ಯಾರು ನನ್ನ ಹೆಸರು ಬಂದ್ರು ಅವ್ರಿಗೆ ಕಷ್ಟ ಅಂತ ಬಂದವರಿಗೆ ಒಳ್ಳೇದಾಗಬೇಕು ಅಂತ 3 ಭಾಷೆ ತಗೊಂಡ ಶಿವಾಲ. ಅವತ್ತಿಂದ ಜೊತೆಗಾಗಿ ದೇವಿ ಕರ್ಕೊಂಡು ಇಲ್ಲಿಂದ ಜಾಗ ಬಿಟ್ಟು ಹೋಗ್ಬಿಟ್ರು. ಎಲ್ಲಿ ಹೋದ್ರು ದೇಶ ಸಂಚಾರ. ಅವಾಗ ಗುರುಗಳಲ್ಲಿ ಜಾಗ ಒಂದು ಗುಚ್ಚ ಮಾಡಿ ಹೋದ್ರು. ಆ ಕಾಲದಲ್ಲಿ ಇಲ್ಲಿ ಸಣ್ಣದ ಗುಡಿ ಮಾಡಿ ಹೋಗ್ಬಿಟ್ರು. ಒಂದಾನೊಂದು ಕಾಲದಲ್ಲಿ ಇದು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿ 7ನೇ ಶತಮಾನಕ್ಕೆ ಅವತಾರ ತಗೊಂತೀನಿ. 14 ಶತಮಾನಕ್ಕೆ ನಾನು ಈ ಸಮಾಜಕ್ಕೆ ಹುಟ್ಟು ಬರ್ತೀನಿ ಅಂತ ಭಾಷೆ ಕೊಟ್ಟಿದ್ದಾರೆ ಗುರುಗಳು. ಯಾವಾಗ ಅವರು ಅಂತ್ಯ ಆಗ್ಬೇಕಾದ್ರೆ ಅಲ್ಲಿ ದೊಡ್ಡ ಕಥೆ ಇದೆ. ಇದು ಮಹಾರಾಷ್ಟ್ರದಲ್ಲಿ ಈ ತರ ಭಾಷೆ ಕೊಟ್ಟಿದ್ದಾನೆ. ಅದಕ್ಕೆ ಅವತಾರ ಇಲ್ಲಿ ತಗೊಂಡಾನೀಗ 2ನೇ ಅವತಾರ ತಗೊಂಡಾನೆ ಶಿವಲಾಲ್. ಹೌದು, 7 ಶತಮಾನಕ್ಕೆ ಅವತಾರ ತಗೊಂಡು 7 ಶತಮಾನ ಆಗಿದೆ ಈಗ, ಅಷ್ಟು ವರ್ಷ ಆಗಿದೆ. ಆಮೇಲೆ ಈಗ ಅಲ್ಲಿ ದೊಡ್ಡ ದೇವಸ್ಥಾನ ಮಾಡ್ತಾ ಇದ್ದಾರೆ. ಮುಂದೆ ಏನಾಯ್ತು ಗೊತ್ತಿಲ್ಲ. ಈ ಗುರುಗಳದ್ದು ಈ ಜನ್ಮಭೂಮಿ ಇಂಡಿಯಾಕ್ಕೆ ಬರೋಲ್ಲ. ಇಲ್ಲಿ ಅವ್ರು ಹೋದ ದೊಡ್ಡ ಕತೆ ಇದೆ. ಅಲ್ಲಿ ಗಂಡು ಹುಡುಗನೇ ಹೆಣ್ಣು ಹುಡುಗಿ ಮಾಡ್ದ. ದಾರಿಯಲ್ಲಿ ಪರೀಕ್ಷೆ ಮಾಡ್ಬೇಕಾದ್ರೆ ಜನ ಬಂದು ಎಲ್ಲ ಸೇರ್ಕೊಂಡ್ಬಂದು ಗಂಡು ಹುಡುಗನೇ ಹೆಣ್ಣು ವೇಷ ಹಾಕಿ, ಇತನಿಗೆ ಮಕ್ಕಳ ಭಾಗ್ಯ ಕೊಡಿ ಅಂತ ಸ್ವಾಮಿ ಕೇಳ್ಬೇಕಾದ್ರೆ ಶಿವಲಾಲ್ ಸ್ವಾಮಿಗೆ ಮರದ ಕೆಳಗೆ ಕೂತಿದ್ರು ಗುರುಗಳು. ಭಕ್ತಾದಿಗಳು ಬಂದ್ರು. ಆ ಕಡೆಯಿಂದ ವಲಸೆ ಜನ ಬಹಳ ಸೇರ್ಕೊಂಡ್ ಬಂದು ಪರೀಕ್ಷೆ ಮಾಡಕ್ ಬಂದಿದ್ರು. ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ, ಶಿವಲಾಲ್ ಭಾರಿ ಪೌಡ ಮಾಡ್ತದ ಅಂತ, ಇದು ನಿಜಾನ ಸುಳ್ಳು ಯಾರಿಗೆ ಗೊತ್ತಂತೇಳಿ ನಾವು ಪರೀಕ್ಷೆ ಮಾಡೋಣ ಅಂತೇಳಿ ಅವರು ನರ್ಸಿಂಗ್ ದಾದ ಅಂತ ಚಿಂಗ್ಲಿಯ ಹುಡುಗನಿಗೆ ಚಿಂಗ್ಲಿ ವೇಷ ಹಾಕಿ ಹೆಣ್ಣು ವೇಷ ಹಾಕೊಂಡ್ ಬಂದು ಕರ್ಕೊಂಡ್ಬಂದು ಎಲ್ಲ ಅಡ್ಡ ಬಿದ್ದಂತೆ. ಸ್ವಾಮಿ ಈತ ನಿಮ್ಮ ಮಕ್ಕಳೆಲ್ಲ ಮಕ್ಕಳ ಭಾಗ್ಯ. ಅವಾಗ ಗುರು ಹೇಳಿದ್ರು, ಸುಳ್ಳು ಹೇಳಿಬೇಟ್ಟ ನನ್ನ ಹತ್ರ. ಸುಳ್ಳಿಲ್ಲ ಸ್ವಾಮಿ, ನಾವ್ಯಾಕೆ ಸುಳ್ಳು ಹೇಳೋಣ ಅಂತ ಹೇಳಿದಂತೆ. ಅವಾಗ ಅವರು 1000 ರೂಪಾಯಿ ನಾಣ್ಯ ತಗೊಂಡ್ಬಂದ್ರು, ಬೆಳೆ ನಾಣ್ಯ. ನಿಜ ಹೇಳಿದ್ರೆ ಮುಟ್ಸೋಣ, ಇಲ್ಲಿದ್ರೆ ಹೋಗಿ ಮಜಾ ಮಾಡ್ತೀನಿ ಹೋಗೋಣ ಅಂತ ಮಾತಾಡ್ಕೊಂಡು ಬಂದು ಕೇಳ್ಬೇಕಾದ್ರೆ, ನೋಡಪ್ಪ ನನ್ನ ಹತ್ರ ಸುಳ್ಳು ನಡೆಯಿಲ್ಲ ಅಂತ ಹೇಳ್ಬೇಕಾದ್ರೆ, ಆಗಿ ಸ್ವಾಮಿ ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮ ಮಕ್ಕಳೆಲ್ಲ ಇದು ಗಂಡ ಅಂತ ಪಕ್ಕದ ಹುಡುಗನಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಇವನು ಹುಡುಗಾನೆ ಇವನು ವೇಷ ಹೆಣ್ಣದ್ದು ಹಾಕಿದ್ದಾರೆ, ಮುಖ ಮುಚ್ಕೊಂಡ್ ಬರ್ತಿದ್ರು ಹೆಣ್ಣು ಹುಡುಗರು. ಅವಾಗ ಹಿಂಗ್ ಮಾಡ್ಬೇಡಿ, ನಿಜ ಹೇಳ್ರಿ ಅಂತ. ಆಯ್ತು, ನಿಜಾನ ಹೇಳ್ತಾರೆ. ಆಮೇಲೆ ತಗೋ ನೀನು 4 ಮಕ್ಕಳು 7 ಮಕ್ಕಳು ಹಾಕವಂತ ಗುರುಗಳು ಒಂದು ಹೋಮದ ಭಸ್ಮ ಕೊಟ್ರು. ಅವಾಗ ಅವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಆಗ್ಲಿ ಸ್ವಾಮಿ ಬರ್ತೀವಿ ಅಂತೇಳಿ ಸುಮ್ಮನೆ ಸೊನ್ನೆ ಮಾಡ್ಕೊಂಡು ಹೋದ್ರಂತೆ. ಅಲ್ಲಿ ಹೋಗಿ ನಕ್ಕೊಂತ ಹೋಗ್ತಾ ಇದ್ದಾರೆ ಸುಳ್ಳು ಸ್ವಾಮಿಯರವರು. ಗಂಡು ಹುಡುಗನಿಗೆ ಹೆಣ್ಣು ವೇಷ ಹಾಕಿದೆ ಅಂತ ಹೇಳೋದಿಲ್ಲ, ಹೇಳೋದ್ ಬಿಟ್ಟು ಮಕ್ಕಳ ಹಾಕೊಳ್ತಾರೆ. ಗಂಡು ಹುಡುಗಿನ ಹೆಣ್ಮಕ್ಳು ಹಾಕೋದು ನಕ್ಕ ಆಡ್ಕೊಂತ ಹೋದ್ರು. ಹೋಗ್ಬೇಕಾದ್ರೆ ಗಂಡು ವೇಷ ಹಾಕಿದ್ದನಲ್ಲ ಹುಡುಗ, ಅವನಿಗೆ ರಿಸಿಸಿಗೆ ಬಂದಿತ್ತೆ. ಸಡಿಗೆ ಹೋಗ್ತೀನಿ, ನೀವು ನಡೀರೋ ಅಂತ ಹೇಳ್ಬೇಕಾದ್ರೆ ಮುಂದೆ ಹೋಗ್ತಾ ರಿಸಿಸಿಗೆ ಹೋಗಿದ್ದಾನೆ. ಆಮೇಲೆ ರಿಸೀಸ್ ಮಾಡ್ಬೇಕಾದ್ರೆ ಪೂರ್ತಿ ಹೆಣ್ಣಾಗ್ಬಿಟ್ಟು ಗಂಡು ಹುಡುಗ. ಗುರುಗಳದ್ದು ಇದು ಅಲ್ಲ ಶಾಪ, ಅವ್ರು ಸುಳ್ಳು ಹೇಳ್ತಾರಲ್ಲ, ಇವ್ರಿಗೆ ನಿಜ ಗೊತ್ತಾಗ್ಲಿ ಅಂತ ಹೇಳಿ ಅದು ಹೆಣ್ಣು ಹುಡುಗಿ ಆಗ್ಬಿಟ್ಟು. ಆಮೇಲೆ ಎಲ್ಲ ಅವ್ರು ಬಂದು ಎದೆ ಬಾಯಿ ಬರ್ಕೊಂಡು ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು, ನನಗೆ ಹೆಣ್ಣಾಗಿದ್ದೀನಿ, ನೀವೆಲ್ಲ ಸೇರಿ ನನಗೆ ತಂದೆಗೆ ಒಬ್ಬನೇ ಮಗ ಇದ್ದೆ, ಊರಾಗ ಮುಖ ಹೆಂಗೆ ತೋರಿಸ್ಲಿ ಅಂತ ಹೇಳಿ ಎಲ್ಲರಿಗೂ ಹೋಗಿ ಭಯ ಹಾಕದ್ಬಿಟ್ಟು ಅವರೆಲ್ಲ ವಾಪಸ್ ಬಂದ್ರು. ಅಯ್ಯೋ ತಪ್ಪಾಯ್ತು, ನಾವು ಸುಳ್ಳು ಹೇಳ್ಬಿಡಿತ್ತು ಅಂತ ಎಲ್ಲ ವಾಪಸ್ ಬಂದು ಮತ್ ಪಾದಕ್ಕೆ ಬಿದ್ರಂತೆ, ಶಿವಲಾಲ್ ಸ್ವಾಮಿ ಪಾದಕ್ಕೆ ಬಿದ್ದಾಗ ಏನಾಯ್ತು, ಈಗ ಹೋಗಿದ್ದೀರಿ ಮತ್ತೆ ನಿಮ್ಗೆ ವರಾನು ಕೊಟ್ಟಿದ್ವಿ ಮಕ್ಕಳು. ಇಲ್ಲ ಸಮಯ ನಾವು ಸುಳ್ಳು ಹೇಳಿಬಿಟ್ಟಿದ್ವಿ. ಏನು ಸುಳ್ಳು ಹೇಳಿದ್ವಿ? ಹಿಂಗೆ ಸುಳ್ಳು ಹೇಳಿಬಿಟ್ಟು ಗಂಡು ಹುಡುಗ ಅವನು. ನೀವು ಹೇಳ್ದಕ್ಕೆ ಅದೇ ಐತೆ, ಹೆಣ್ಣು ಅಂತ ಹೇಳಿದ್ರೆ ಹೆಣ್ಣು ಐತೆ, ಮತ್ತೆ ಇನ್ನೇನು ಮಾಡೋದು? ಇಲ್ಲ ಸ್ವಾಮಿ, ನಾವು ಮುಖ ತೋರ್ಸೋದಂಗೆ ಪುನಃ ಮತ್ತೆ ಗಂಡು ಹುಡುಗ ಮಾಡ್ಬಿಡಿ ಅಂತೇಳಿ ಕೈ ಮುಗಿದು ಬೇಡ್ಕೊಂಡ್ರು.
ಇವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಹಾಗೆ ಒಂದು ಆಕಳದ ಒಂದು ಚೆಂಬು ಹಾಲು ಕರ್ಕೊಂಡ್ಬರ್ರಿ, ಬೇಗ ಬೇಗ ಹೋಗಿ ಒಂದು ಆಕಳ ಇತ್ತು, ಅದು ಒಂದು ಚೆಂಬು ಹಾಲು ಕರ್ಕೊಂಡ್ಬಂದು ಕೊಟ್ರದ್ದು ಗುರುಗಳ ಕೈಯಾಗ. ಆ ಹಾಲನ್ನ ಹಿಡ್ಕೊಂಡು ಅವ್ರು ವಾಪಸ್ ಅವ್ರಿಗೆ ಕೊಟ್ರಂತ, ಈ ಹಾಲನ್ನ ಆಕಳ ಕೆಚ್ಚಲಿಗೆ ಹಾಕ್ಬಿಡ್ರಿ, ನಿಮ್ ಗಂಡು ಹುಡುಗ ಆಗ್ಬಿಡ್ತಾರೆ. ಅವಾಗ ಹಿಡ್ಕೊಂಡ್ರು ಹಾಲು, ಒಬ್ಬರ ಮುಖ ಒಬ್ಬರು ನೋಡ್ತಿದ್ದಾರೆ, ಸಾಧ್ಯನಾ ಇದು, ಕರೆಯೋದು ಸುಲಭ, ಉಪವಾಸ ಹಾಕೋದು ಹೆಂಗೆ ಅಂತ ಅವ್ರಿಗೆ ಇದಾಗ್ಬಿಟ್ರು, ಮನವರಿಕೆ ಮಾಡಿದ. ಮನವರಿಕೆ ಅಂದ್ರೆ ನಮಗೆ ಉತ್ತರ ಬಂದಿದ್ದ ವಾಕ್ಯ ಆಮೇಲೆ ಗುರುಗಳು ಹೇಳಿದ್ರು ಹಿಂಗ್ ಹಾಕೋದು ಸಾಧ್ಯ ಇಲ್ಲ ಸ್ವಾಮಿ ಅಂತ ಹೇಳ್ಬೇಕಾದ್ರೆ, ಹಾ ನೋಡು, ಮೇಲಿಂದ ಮಳೆ ಬಂದ್ರೆ ಹರಿದು ಹೋತು, ನದಿ ಮೇಲಿಂದ ಬಂದ್ರೆ ನದಿ ಸಮುದ್ರ ಸೇರ್ತು, ವಾಣಿ ಹೋಗ್ಬಿಟ್ಟಿದೆ, ನಡೆಸ್ಕೊಳ್ಳಿ, ಅವನಿಗೆ ಮದುವೆ ಮಾಡ್ಸ್ರಿ, ಮಕ್ಕಳಾಗ್ತವೆ ಆ ತಾಯಿಗೆ ಅಂತ ಹೇಳ್ಬಿಟ್ರು. ಅಲ್ಲಿಂದ ಹಂಗೆ ಹೋಗಿ ಅಲ್ಲಿ ಹಿಂಗೆ ಪೌಡ ಮಾಡ್ಕೊಂತ ಅಲ್ಲಿ ಇನ್ನು ನದಿ ದಾಟ್ಕೊಂಡು ಹೋಗ್ರು. ಅಲ್ಲಿ ಒಂದು ನದಿ ಸೇತುವೆ ಇದ್ದಿಲ್ಲ ಅಂತ ಆ ಕಾಲದಲ್ಲಿ, ಗೋವುಗಳ ಮನುಷ್ಯರೆಲ್ಲ ದಾಟಿಸ್ಬೇಕಂದ್ರೆ ಅಡ್ಡ ನದಿ ಬಂದಿದ್ದಂತೆ ಅಲ್ಲಿ ಮಹಾರಾಷ್ಟ್ರದಲ್ಲಿ, ಇದ್ರಾಕೆ ನಾಂದೇಡ ಆ ಕಡೆ ಎಲ್ಲೋ. ಆವಾಗ ಅದನ್ನು ಕೈ ಮುಗಿದು ಬೇಡ್ಕೊಂಡ ದೇವ ಸೇವಾಲ ಸ್ವಾಮಿ, ಅದು ಎಲ್ಲ ನೀರು ನಿಲ್ಲಿಸ್ಬಿಟ್ರಂತೆ ಆ ಕಡೆ, ದಾರಿ ಆತು ಹೋಗ್ಬಿಟ್ರಂತೆ. ಹಿಂಗೆ ಈಗೆಲ್ಲ ಪೌಡ ಮಾಡಿ ದೊಡ್ಡ ಕಥೆ ಇದೆ, ನದಿ ಮಧ್ಯದಲ್ಲೇ ದಾರಿ ಮಾಡ್ಕೊಂಡು ಹೀಗೆ ಪೌಡಗಳು ಮಾಡಿದ್ದಾರೆ ಗುರುಗಳು. ಬಾಲ ಬ್ರಹ್ಮಚಾರಿಗಳು, ಇನ್ನು ಮದುವೆ ಇಲ್ಲ ಏನಿಲ್ಲ, ಹಾಗೆ ಆಯ್ಕೆ ಆಗ್ಬಿಟ್ರು. ಪೌಡ ಪುರುಷ ಸನ್ಯಾಸಿನೇ ಬಾಲ ಬ್ರಹ್ಮಚಾರಿ ಅಂದ್ರೆ ಗೊತ್ತಾಗತ್ತಲ್ಲ, ಬಾಲ್ಯದಿಂದನೇ ಬ್ರಹ್ಮಚಾರಿಗಳು. ಇವ್ರಿಗೆ ಮದುವೆನೇ ಆಗಿಲ್ಲ, ದೇವಿ ಭಾರಿ ಕಾಡ್ಸಿದ್ಲು, ನಾನು ಆಗಲ್ಲ ಅಂತ ಲಾಸ್ಟಿಗೆ ಅಂತ್ಯ ಆದ್ರೂ ಮದುವೆ ಆಗ್ಲಿಲ್ಲ. ದೊಡ್ಡ ಕಥೆ ಇದೆ ಮಹಾರಾಷ್ಟ್ರದಲ್ಲಿ, ದೇವಲೋಕ ಕರ್ಕೊಂಡು ಹೋಗಿದ್ರು ಇವರನ್ನ ದೇವಿ. ದೇಹ ಇಲ್ಲೇ ಬಿಟ್ಟು ಅಲ್ಲಿ ಪೌರಾಗಢ ಮಹಾರಾಷ್ಟ್ರದಲ್ಲಿ ನೀನು ಮದುವೆ ಆಗುವಂತ ಬಹಳ ಕಾಡ್ಸಿದ್ದು, ಬೇರೆ ಹುಡುಗಿ ತಂದು ಕೊಡ್ತೀನಿ, ಬೇಕಾದ ಹುಡುಗಿ ಕರ್ಕೊಂಡ್ ಬರ್ತೀನಿ, ನೀನ್ ಮದುವೆ ಆಗೋ ಸೇವಲ್ಲ, ನೀನು ಹಾಗೆ ಇರ್ಬೇಡ, ನೀನು ಸಂಸಾರಿ ಆಗ ಅಂತ ಹೇಳ್ಬೇಕಾದ್ರೆ, ಇಲ್ಲ ತಾಯಿ ನನಗೆಲ್ಲ ಭಾಯ ಭಾಯ ಅಂತ ಹೇಳ್ತಾರೆ. ಭಾಯ್ ಭಾಯ್ ಅಂದ್ರೆ ಎಲ್ಲರಿಗೂ ಅಣ್ಣ ತಮ್ಮ, ನಾನು ನನಗೆಲ್ಲ ಅಕ್ಕ ತಂದೆ ತಾಯಂದೇರು, ನಾನು ಯಾರಿಗೂ ಮದುವೆ ಆಗಲ್ಲ, ನೀ ಹಂಗೆ ಹಠ ಮಾಡ್ತೀನಿ ಅಂತ ಹೇಳಿ ಸಿಟ್ಟಿನಿಂದ ನನ್ನ ಹಣೆ ಬದಲಿ ಮದುವೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಿಲ್ಲ ಹೋಗೋಣ ಅಂತ ದೇವಲೋಕ ಕರ್ಕೊಂಡು ಹೋಗು, ಅಲ್ಲೇ ಬ್ರಹ್ಮದೇವತರ ಕೇಳ ಅಂತ ಹೇಳಿ ಹೋದ್ರು. ಇವರಿಗೆ ಬೇವಿನೆಲೆಯಲ್ಲಿ ಮುಚ್ಚಿ ದೇಹನ ಪೂಜೆ ಮಾಡಿ, ಬೇವಿನೆಲೆಯಲ್ಲಿ ದೇಹ ಮುಚ್ಚಿ, ದೇಹನ ಯಾರು ಮುಟ್ಬಾರ್ದು, 3 ದಿನಕ್ಕೆ ನಾನು ಪುನಃ ಬರ್ತೀನಿ, ದೇವಿನೇನಿ ಕಳೀತದಾಳೆ, ನಾವು ದೇವಲೋಕ ಹೋಗಿ ಬರ್ತೀವಿ ಅಂತ ಹೇಳಿ ಅವರಿಗೆಲ್ಲ ಅವರು ಸಿಬ್ಬಂದಿಗಳು ಇದ್ರಲ್ಲ, ಅಕ್ಕಪಕ್ಕ ಶಿಷ್ಯರು ಗೋ ಪಾಲಕರು ಎಲ್ಲ ಸಮಾಜದವರು ಇದ್ರು, ಅವರನ್ನ ಇಲ್ಲಿ ಇರಿಸಿ ಅಲ್ಲಿ ಪೌರಾಗಢ ಹತ್ರ ರೂಯಿಗಡೆ ಅಂತ ಇದೆ, ರೂಯಿಗಡೆ ಹತ್ರ ನಿಲ್ಲಿಸಿ ಅವರು ಮೇಲಕ್ಕೆ ದೇವಿ ಜೊತೆ ಹೋದ್ನಂತೆ ಸೇವಲ 3 ದಿನ. ಯಾರು ಮುಟ್ಬೇಡ್ರಿ, 3 ದಿನ ನಾನು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ದೇವಿ ಮೇಲ್ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಹೋಗಿ ನೋಡ್ತಾರೆ, ಅಖಂಡ ಬಾಲ ಬ್ರಹ್ಮಚಾರಿ ತಾಯಿ, ಇವ್ನ ಮದುವೆ ಇಲ್ಲ ಅಂತ ಅಲ್ಲಿ ಬರ್ದಿದೆ, ಬ್ರಹ್ಮದೇವರು ಬರೆದು ಬಿಟ್ಟಿದ್ದಾರೆ. ಆವಾಗ ಒಪ್ಕೊಂಡು ದೇವಿ ಇವ್ರದೇ ಮಾತು ನಡೀತಂತ ಹೇಳಿ ಸಿಟ್ಟು ಮಾಡ್ಕೊಂಡು ಇಲ್ಲ ಮಾಯ ಆಗಿ ಬಂದು ವರ ಕೊಟ್ಟಿದ್ದೆ ಅವಳಲ್ಲ, ಈಗ ನನ್ನ ಬಾಯಲ್ಲಿ ಏನ್ ಬಂದ್ರು ನಿಜ ಆಗ್ಬೇಕಂತ ಹೇಳಿ ವರ ಕೊಟ್ಟಿದ್ದೆ. ಅದೇ ಹಂಗಾಗಿ ಮೇಲಿಂದ ನೀನ್ ಮೆಲ್ಲಕ್ ಬಾ, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಮಾಯ ಆಗಿ ನೊಣ ರೂಪ ಧರಿಸ್ಕೊಂಡು ಬಂದ್ಬಿಟ್ಲು ಮರ್ಯಾಮ. ಮೆಲ್ಲ ಕಳೀತಾ ಇದ್ದಾನೆ, ಅಷ್ಟೊತ್ತಿಗೆ ಇಲ್ಲಿ ಬಂದು ಅವ್ರ ತಾಯಿಗೆ ಮನಸ್ಸ ಹೋಗ್ಬಿಟ್ಲು, ಶಕ್ತಿ ಕೊಟ್ಟು ತುಂಬಿಟ್ಲು, 10 ದಿನ ಶಕ್ತಿ ತುಂಬಿಟ್ಲು. ಯಾರು ಬಂದ್ರು ಅಡ್ಡ ಮಾಡ್ಬಾರ್ದು, ಲಾಸ್ಟ್ ಮಾಡ್ಬೇಕು, ಇವನಿಗೆ ಅಂತ್ಯ ಮಾಡ್ಬೇಕಂತ ಸೀಟ್ ಮಾಡ್ಕೊಂಡು ಮರಿಯಮ್ಮ ಆತರ. ಆಮೇಲೆ ಅವ್ರಿಗೆ ಅವರು ತಾಯಿಗೆ ಹೋಗ್ಕೊಂಡ್ಬಿಟ್ಲು. ತಾಯಿ ಬಂದು, ಅಯ್ಯೋ ನನ್ನ ಮಗನೇ ಸುತ್ತಿದ್ದಾನೆ, ನನಗೆ ಹೇಳಿಲ್ಲ ನೀವೆಲ್ಲ ಅಂತ ಮುಟ್ಟಬಾರ್ದಂತ ಕಾವಲಿಟ್ಟಿದ್ರು. ಅವರೆಲ್ಲ ಆ ಕಡೆ ಇದ್ ಮಾಡಿ ಬಂದು ಹಂಗೆ ಅಡ್ಡ ಬಿದ್ದ್ಬಿಟ್ಲು ಅದ್ರ ಮೇಲೆ, ಅವ್ರ ದೇಹದ ಮೇಲೆ. ಅದು ಶಿವಾಲ ಬಂದು ನೋಡ್ಕೊಂಡ್ಬಿಟ್ಟ ಇಳಿಬೇಕಾದ್ರೆ. ಮತ್ ಪುನಃ ಅವನು ಪ್ರವೇಶ ಮಾಡಿ ಹೇಳ್ತಿದ್ದ, ಅವ್ನು ಭಾಷೆ ಕೊಟ್ಟಿದ್ದ, ನಾನು ನನಗೆ ಮುಟ್ಟಿದ್ರೆ ನಾನು ಬರಲ್ಲ, ಇದೇ ಅಂತ್ಯ ಅಂತ ಹೇಳಿಬಿಟ್ರು. ಅವಾಗ ಬಂದು ಮುಟ್ಬಿಟ್ಲು. ಅವಾಗ ಅಂತ್ಯ ಅಲ್ಲೇ ಮೇಲ್ ವಾಣಿ ಬಂತಂತೆ, 7 ಶತಮಾನಕ್ಕೆ ಅವತಾರ ತಗೊಂತೀನಿ, 7 ಶತಮಾನಕ್ಕೆ ಈ ಜನ ಸಮಾಜಕ್ಕೆ ಕೊಟ್ಟು ಬರ್ತೀನಿ. ಎಲ್ಲಿ ನನ್ನ ತಂಡಗಳಿರ್ತಾವ ಅಲ್ಲಿ 2 ಬಿಳೆ ಝಂಡ, ಕೆಂಪು ಝಂಡ ಇದ್ರೆ ನಮ್ಮ ತಾಂಡೆ ಅಂತ ಒಳಗ್ ಗುರ್ತು ಹಿಡಿತೀನಿ. ಕೋಳಿ ಕೂಗ ಊರಂತ ತಿಳ್ಕೊಂತೀನಿ. ಕೋಳಿ ನಮ್ದ ಕೋಳಿ ಸಾಕಂಗಿಲ್ಲ, ಹೌದಾ? ಕೋಳಿ ಕೂಗೋ ಊರಲ್ಲಿ ಊರಂತ ತಿಳ್ಕೊಂತೀನಿ. ಊರು ತಂಡಗಳಂದ್ರೆ 2 ಝಂಡ ಇರ್ತಾವಲ್ಲ, ಕೆಂಪದು ಬಿಳೆದು. ಅಂದ್ರೆ ತಾಂಡಗಳಲ್ಲಿ ಕೋಳಿ ಸಾಕಂಗಿಲ್ಲ, ಇಲ್ಲ ಊರಲ್ಲಿ ಸಾಕ್ಬಹುದು. ಏನು ಆಗಲ್ಲ ಗುರುಗಳಿಗೆ. ಅಂದ್ರೆ ಅವ್ರು ಬೇರೆ ಸಾಕ್ತಾರೆ, ನಮ್ಮಲ್ಲಿ ಸಾಕ್ಬಾರ್ದಂತ ಇದಿದೆ ಗುರುಗಳ ವಾಣಿ. ಅದು ಅಂದ್ರೆ ಸುಳ್ಳು ಹೇಳ್ಬೇಡ್ರಿ, ಆಮೇಲೆ ಕಳ್ತನ ಮಾಡ್ಬೇಡ್ರಿ, ಆಮೇಲೆ ದುರ್ಚಟ ಮಾಡ್ಬೇಡ್ರಿ ಅಂತ 3 ಭಾಷೆ ಕೊಟ್ಟು ಹೋಗಿದ್ದಾನೆ ಗುರು. ಅಂದ್ರೆ ಅರಿಷಡ್ ವರ್ಗಗಳನ್ನು ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ, ದುರ್ಚಟ ಕಂಟ್ರೋಲ್ ಅದು
ತಗೋಬೇಡ್ರಿ, ಅದರಿಂದ ಹಾಳಾಗ್ತಾರೆ ಜನ ಹೌದು. ಅಂತ ಅವೆಲ್ಲ ಸುಳ್ಳು ನುಡಿಬೇಡ್ರಿ, ಸತ್ಯ ನುಡಿರಿ, ದೇವ್ರು ಕಾಪಾಡ್ತಾನೆ ಯಾವತ್ತು ಅಂತ 3 ಭಾಷೆ ಕೊಟ್ಟು ಅಂತ್ಯ ಆಗಿರೋ. ಕಣ್ಣುಗಳಲ್ಲಿ ಇರ್ತಾವಲ್ಲಿ ಝಂಡ ಇರ್ಬೇಕು ನಮ್ಮ ಅಕ್ಷಿ ಬಾಗ್ಲಾಗಲಿ ದೇವಸ್ಥಾನದಲ್ಲಿ ಝಂಡ ಇರ್ತಾವಲ್ಲ ಬೆಳೆದು ಕೆಂಪದು, ಅದಕ್ಕೆ ಅಲ್ಲಿಂದ ಬರ್ತಾ ಮಾಲೆ ಹಾಕೊಂಡು ನಡ್ಕೊಂಡೆಲ್ಲ ಝಂಡೆ ಹಾಕ್ತಾರೆ 2. ಇದು ಶಾಂತಿ, ಅದು ಕ್ರಾಂತಿ. ಅಂದ್ರೆ ಬೆಳೆದು ಶಾಂತಿ, ಶಾಂತಿ, ಕ್ರಾಂತಿ. ಕ್ರಾಂತಿ. ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಅರ್ಥ ಇಲ್ಲಲ್ಲ ಯಾವುದೂ ಇಲ್ಲ. ಹೌದು. ಇವೆಲ್ಲ ನಾವು ಮನಸ್ಸಲ್ಲಿ ಮಾಡಿದ್ ಏನಿದಪ್ಪ, ಪ್ರಕೃತಿ ಅಂದ್ರೆ ಜಗತ್ತಿಗೆ ನಾವು ಮಾಡಿದ್ದೀವ, ಬೆಟ್ಟ ಗುಡ್ಡ ನಾವು ಮಾಡಿದ್ದೀವ, ಪ್ರಕೃತಿ ನಾವು ಗಿಡಕ್ಕೆ ಈಗ ನೀರು ಯಾರು ಹಾಕ್ತಾರೆ ಕುಡ್ದಾಗೆ ಇರೋ ಕಾಡ್ನಾಗೆ, ಹೌದು. ಪ್ರಾಣಿಗಳನ್ನ ಊಟ ಯಾರು ಹಾಕ್ತಿದ್ದಾರೆ, ಎಲ್ಲ ಪ್ರಕೃತಿ ಎಲ್ಲ ದೇವರು ಮಾಡಿದ್ರೆ ಸೃಷ್ಟಿ. ನಿಜವಾದ ದೇವರು ಇಲ್ಲೇ ಐತೆ ಹೊರಗಡೆ ಪ್ರಕೃತಿಯಲ್ಲಿ, ಸೂರ್ಯ ರೂಪದಲ್ಲಿ, ಗಾಳಿ ರೂಪದಲ್ಲಿ, ಪ್ರಕೃತಿ ರೂಪದಲ್ಲಿ, ಭೂಮಿ ರೂಪದಲ್ಲಿ. ನಾವೇನಪ್ಪ ಒಂದು ದೇವರದಲ್ಲಿ ಒಂಥರ ಸಮಾಧಾನ ಆಗ್ಲಿ ಅಂತ ಹೇಳಿ ಗುಡಿ ಕಟ್ಸಿದ್ದಾರೆ. ಬಂದು ಕೂತ್ಕೊಳ್ಳಿ, ಅವ್ರದ್ದು ಕಷ್ಟಗಳೆಲ್ಲ ಕಲ್ಲಿನ ದೇವರಿಗೆ ಬೇಡ್ಕೊಳ್ಳಿ. ದೇವ್ರ ಅದಾನೆ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ನಮ್ಮ ಭಾವನೆ, ಅವ್ರವ್ರ ಭಾವನೆಯಲ್ಲಿ ಅವ್ರಿಗೆ. ಹಾಗಾಗಿ ಎಲ್ಲ ದೇವ್ರ, ಕೆಲವರು ಪವಾಡ ನೋಡಿದ್ರೆ ಮಾತ್ರ ದೇವ್ರು ನಂಬ್ತಾರೆ. ನಂಬಲೇಬೇಕು. ಅಂದ್ರೆ ದೇವ್ರ ಇಲ್ದೆ ಅವರೇ ಇಲ್ಲಲ್ಲ. ಇಲ್ಲಪ್ಪ, ಕವಿ ಏನ್ ಮಾಡ್ತಾನೆ ನೋಡಿ ಬರೀತಾನೆ. ಹೌದು. ಪ್ರಕೃತಿ ನೋಡಿ ಕವಿ ಬರೆಯೋದು. ಹೌದಾ? ಈ ಪ್ರಕೃತಿಯನ್ನ ಮನುಷ್ಯನ್ ಮಾಡಿದ್ದಾನ, ಕವಿ ಮಾಡಿದ್ದಾನ? ದೇವರು ಮಾಡಿದ್ರೆ ಸೃಷ್ಟಿ. ಆಕಾಶ ನಾವು ಮಾಡಿದ್ದೀವಿ, ದೇವರು ಯಾರು? ಕವಿ ಮಾಡಿದ್ದಾನ, ವಿಜ್ಞಾನಿ ಮಾಡಿದ್ದಾನ. ವಿಜ್ಞಾನಿ ನೋಡಿ ಕಲೀರಿ ಅಂತ ದೇವರೆಲ್ಲ ಕೊಟ್ಟಿದ್ದಾನೆ. ಇದನ್ನ ನೋಡಿ ಹಿಂಗ್ ಕಲೀರಿ, ಇದನ್ನ ನೋಡಿ ಹಿಂಗ್ ಮಾಡಿ. ಆಕಾಶದಾಗೆ ಬಣ್ಣ ಬಳ್ದವನು ಯಾರು ಅಂತ ರಾಜ್ಕುಮಾರ್ ಹಾಡಿದ್ರ? ಈ ಭೂಮಿ ಗುಡ್ಡ ಬೆಟ್ಟ ಯಾರು ಮಾಡಿದವ್ರು ಯಾರು? ಅದ್ರಾಗ ಹಣ್ಣು ತುಂಬಿದವ್ರು ಯಾರು? ರುಚಿ ತುಂಬಿದವ್ರು ಯಾರು? ಕಹಿ ಸಿಹಿ ಮಾಡಿದವ್ರು ಯಾರು? ಒಂದೊಂದು ಇದ್ರಲ್ಲಿ ಒಂದೊಂದ್ ಥರ ಇದೆ.